ಕ್ರಿಸ್ತನು ಸುವಾರ್ತೆ ರೂಪದಲ್ಲಿ ಈ ಲೋಕಕ್ಕೆ ಬಂದನು. ಯಾವ ರೂಪದಲ್ಲಿ ಬಂದನು? ಸುವಾರ್ತೆ ರೂಪದಲ್ಲಿ. ಯಾಕೆ ಸುವಾರ್ತೆ ಅಂದ್ರೆ ಏಕೆ? ಯೇಸು ಕ್ರಿಸ್ತರು ಏನಾಗಿದ್ದಾರೆ? ಆದಿಯಲ್ಲಿ ದೇವರ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ಸತ್ಯ ದೇವರಾಗಿದ್ದರು, ಸತ್ಯ ದೇವಾತ್ರಿಕರಾಗಿದ್ದರು. ಜೀವಿಸುವರು ಯೇಸು ಜೀವಿಸುವರು, ಎಂದು ಎಂದು ಎಂದೆಂದು ಜೀವಿಸುವರು, ಜೀವಿಸುವರು ಯೇಸು ಜೀವಿಸುವರು, ಎಂದು ಎಂದು ಯೇಸು ಜೀವಿಸುವರು. ಏನರ್ಥ? ಅಂದ್ರೆ ಯೇಸು ಕ್ರಿಸ್ತರು ಲೋಕಕ್ಕೆ ಯಾವ ರೂಪದಲ್ಲಿ ಬಂದರು? ಶಬ್ದವಾಗಿ, ಸುವಾರ್ತೆ. ಅಕ್ಷರ ಬಿಟ್ಟಿದ್ದಲ್ಲವರು, ಆದಿಯಲ್ಲಿ ಶಬ್ದವಿತ್ತು, ಒಂದು ಸುವಾರ್ತೆಯಾಗಿ ಅಂದ್ರೆ ಒಂದು ಮೆಸೇಜ್ ಆಗಿ, ಒಂದು ಸಂದೇಶವಾಗಿ ಲೋಕಕ್ಕೆ ಯೇಸು ಬಂದರು. ಒಪ್ತೀರ ನೀವೆಲ್ಲ? ಏನಾಯ್ತು? ಬಂದು ತಂದೆ ದೇವರು ದೇವದೂತರನ್ನು ಕನ್ನಿಕೆಯಾದ ಮರಿಯಳ ಬಳಿಗೆ ಕಳುಹಿಸಿದರು. ತಂದೆ ದೇವರು ಏನ್ ಮಾಡಿದ್ರು ನೋಡಿ? ಯೇಸುವಿನ ಸಿದ್ಧತೆ. ಯೇಸು ಬರ್ಬೇಕಾದ್ರೆ ತಂದೆ ದೇವರ ಪ್ಲಾನ್ ನೋಡಿ. ಯೇಸುವನ್ನು ಸುಮ್ಮನೆ ಕಲಿಸಿಲ್ಲ, ತನ್ನ ಮಗನನ್ನು ಕಳಿಸೋದಕ್ಕಿಂತ ಮೊದಲು ಒಂದು ಒಳ್ಳೆ ಪ್ಲಾನ್ ಮಾಡಿದ್ರು. ಉದಾಹರಣೆಗೆ ನಾಳೆ ಮಂಗಳೂರಿಗೆ ಮೋದಿ ಬರುವುದಾದ್ರೆ ಏನ್ ಮಾಡ್ತಾರೆ? ಒಂದು ವಾರಕ್ಕಿಂತ ಮೊದಲು ಆ ಏರಿಯಾದಲ್ಲಿರುವ ಮನೆಗಳನ್ನೆಲ್ಲ ಸರ್ಚ್ ಮಾಡ್ತಾರೆ. ಅಲ್ಲಿ ಒಳ್ಳೆಯವರಿದ್ದಾರ, ಕೆಟ್ಟವರಿದ್ದಾರ, ಯಾವ ಅಡ್ರೆಸ್ ಇಲ್ಲದವರಿದ್ದಾನ, ಆ ಏರಿಯಾದಲ್ಲಿ ಎಲ್ಲ ಸಿಸಿ ಕ್ಯಾಮರಾ ಹಾಕ್ತಾರೆ. ಆ ಏರಿಯಾ ಎಲ್ಲ ಮೋದಿ ಬರೋದಕ್ಕೆ ಕರೆಕ್ಟ್ ಇದೆ, ಇಲ್ಲಿ ಬರಬಹುದು, ಭಾಷಣ ಮಾಡಬಹುದು, ಇಲ್ಲಿ ಬರ್ಬೋದು ಅಂತಿದ್ರೆ ಮಾತ್ರ ಮೋದಿಗೆ ಅನುಮತಿ ಕೊಡ್ತಾರೆ. ಇಲ್ಲದಿದ್ರೆ ಗುಪ್ತಚರ ಎಂದರೆ ಆ ಏರಿಯಾದಲ್ಲಿ ಮೋದಿ ಹೋಗಬಾರದು, ಮೋದಿಗೆ ಅಪಾಯವಾಗಿದೆ. ಇದೇ ರೀತಿ ತಂದೆಯಾದ ದೇವರು ಯೇಸುವನ್ನು ಲೋಕಕ್ಕೆ ಕಲಿಸುವಾಗ ಲೋಕವನ್ನು ಸಂಪೂರ್ಣ ತನ್ನ ದೂತರ ಮುಖಾಂತರ ಕಳುಹಿಸಿ ಎಲ್ಲ ವ್ಯವಸ್ಥೆ ಮಾಡಿ ತನ್ನ ಮಗನನ್ನು ಕಳಿಸ್ತಾರೆ. ಯಾಕಂದ್ರೆ ನನ್ನ ಮಗನಿಗೆ ರಕ್ಷಾ. ಅವ್ರು ಬಂತು ಯೇಸು ಯಾರು? ಲೋಕ ರಕ್ಷಕ. ಯೇಸು ಲೋಕಕ್ಕೆ ಬಂದ್ರೆ ಸೈತಾನ ಏನ್ ಮಾಡ್ತಾನೆ? ಸುಮ್ಮನೆ ಇರಲ್ಲ. ಸೈತಾನಿಗೆ ಗೊತ್ತು ಯೇಸು ಬಂದ್ರೆ ಲೋಕದಲ್ಲಿ ಏನಾಗ್ತದೆ. ಇಷ್ಟು ದಿವಸ ನಾನು ಪಾಪದಲ್ಲಿ ನಡೆಸಿದಂತ, ಶಾಪದಲ್ಲಿ ನಡೆಸಿದಂತ ಮಕ್ಕಳು ದೇವರ ಮಕ್ಕಳಾಗಿ ಮಾರ್ಪಟ್ಟು ಸರ್ಕಾರಕ್ಕೆ ಹೋಗ್ತಾರೆ. ಸರ್ಕಾರಕ್ಕೆ ಹೋಗ್ಲಿಕ್ಕೆ ಸೈತಾನ ಬಿಡಲ್ಲ. ಯಾಕೆ? ನನಗೆ ಸಿಕ್ಕದ ಸರ್ಕಾರ ರಾಜ್ಯ ದೇವರ ಮಕ್ಕಳಿಗೆ ಸಿಕ್ಕಬಾರದು. ಅವನು ಒಟ್ಟಿಗೆ ಜೊತೆ. ಅದಕ್ಕಾಗಿ ಅವನು ಯಾವ ರೀತಿಯಲ್ಲಿ ದೇವರಲ್ಲಿ ಪ್ಲಾನ್ ಮಾಡಿದ್ರು ಅವನು ಮೊದಲೇನ್ ಮಾಡ್ತಾನೆ? ಅದನ್ನು ಬ್ರೇಕ್ ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ನೋಡ್ತಾನೆ. ಅದಕ್ಕಾಗಿ ದೇವರಿಗೆ ಮೊದಲು ಗೊತ್ತಿತ್ತು. ಅದಕ್ಕಾಗಿ ದೇವರು ಒಂದು ಉಪಾಯದಲ್ಲಿ ಸಿಸ್ಟಮೆಟಿಕ್ ಆಗಿ ಅವರನ್ನು ಪ್ಲಾನ್ ಮಾಡ್ತಾರೆ. ಏನಾಯ್ತು ಮುಂದೆ ನೋಡೋಣ. ತಂದೆ ದೇವರು ದೇವದೂತನ ಕಲಿಸಿದ ಎಲ್ಲಿಗೆ? ಕನ್ನಿಕೆಯಾದ